ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ವೆಗೆ ಬಂದಿದ್ದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡಿದ ಆರೋಪ ರೈತರ ಮೇಲೆ ಇದೆ. ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿದೆ. ವಿಷಯ ಏನಂತಂದ್ರೆ, ರಾಜಕೀಯ ಮೇಲಾಟದಲ್ಲಿ ರೈತರು ಕಾನೂನು ಸುಳಿಯಲ್ಲಿ ಸಿಕ್ಕಾಕೊಂಡ್ರ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಕರೆ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಇವತ್ತಿನ ವಿಚಾರವನ್ನು ಈಗಾಗಲೇ ಗಳಿಸ್ತಾ ಇದ್ರಿ. ಯಾವ ರೀತಿ ರಾಜಕೀಯ ಮೇಲಾಟದಲ್ಲಿ ಬಿಡದಿ ರೈತರು ಕಾನೂನು ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಅಥವಾ ಸಿಕ್ಕಾಕೊಂಡ್ರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಅನಿಲ್ ಕುಮಾರ್ ಅಂತ ಹೇಳಿ. ಅನಿಲ್ ಕುಮಾರ್ ಅವರು ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮಗೇನ್ ಅನ್ಸುತ್ತೆ? ರಾಜಕೀಯ ದಾಳಕ್ಕೆ ಕಾನೂನಿನ ಸುಳಿಗೆ ಸಿಕ್ಕಾಕೊಂಡ್ರ ಬಿಡದಿ ರೈತರು? ಹೌದು ಸರ್, ಅವ್ರು ಮಾಡಿರೋ ತುಂಬಾ ತಪ್ಪು. ಇವಾಗ ಸರ್, ಸರ್ಕಾರ ಅವ್ರು ಏನ್ ನಿರ್ದೇಶನ ಇಡ್ತಾರೆ, ಇವ್ರ ಪೋಸ್ಟ್ ಮ್ಯಾನ್ ಡ್ಯೂಟಿ ಅಷ್ಟೇ ಮಾಡೋದು, ಯಾರು ಅಧಿಕಾರಿಗಳು. ಈಗ ನಿಮ್ ವಿಳಾಸಕ್ಕೆ ಒಂದು ಪೋಸ್ಟ್ ಬಂದಿದೆ ಅಂದಾಗ ಅವ್ರು ಬಂದು ತಗೊಂಡೋಗ್ ಕೊಡ್ಬೇಕು, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಈಗ ಅಧಿಕಾರದ ಏನ್ ತಪ್ಪಿದೆ ಅದ್ರಲ್ಲಿ? ಇವಾಗ ಈ ತರ ಹಿಂಗೆಲ್ಲ ಹೊಡೆದಿದ್ದಾರಲ್ಲ ಸರ್, ಈಗ ಅವ್ರ ಅಧಿಕಾರಿ, ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯವ್ರು ನೋಡಿದ್ರೆ ಅವ್ರಿಗೆ ಎಷ್ಟು ಮನ್ಸಿಗೆ ನೋವಾಗುತ್ತೆ, ನೀವೇ ಹೇಳಿ ಸರ್. ಇದು ರೈತರು ಕಾನೂನು ಕೈಗೆ ತಗೊಂಡಿರೋದು ತುಂಬಾ ತುಂಬಾ ತಪ್ಪು. ಅದ್ ಯಾರು ಹೇಳ್ಕೊಟ್ರೋ ಯಾರು ಬಿಟ್ರೋ ಅದ್ ನಮಗ್ ಗೊತ್ತಿಲ್ಲ. ಅಲ್ಲಿ ಹೋಗಿ ಮೇನ್ ಸಿಎಂ ಅವ್ರನ್ನೆಲ್ಲ ಹೋಗಿ ಕೇಳಿ ಬಿಡಿ ಸರ್. ಅವ್ರು ಹೇಳಿದ್ದಾನೆ ಇವ್ರು ಪಾಲಿಸ್ತಾ ಇರೋದು. ಅಲ್ಲಿಂದಾನೆ ಮೇಲಿಂದಾನೆ ಅಲ್ಲೋಗಿ ನಿಲ್ಸ್ಲಿ, ಅಲ್ಲೋಗಿ ಗಲಾಟೆ ಮಾಡ್ಲಿ. ಪಾಪ ಇವ್ರು ಬಡಪಾಯಿ ಈ ರೈತರ ಮೇಲೆ ಒಂದು 10 ಜನ ಮುಗಿಬಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಈ ಅಧಿಕಾರಿಗಳ ಮೇಲೆ? ಅಧಿಕಾರಿಗಳು ಪೋಸ್ಟ್ ಮ್ಯಾನ್ ಡ್ಯೂಟಿ ಮಾಡಿದ್ದಾರೆ. ಅವ್ರಿಗೆ ಏನ್ ಹೇಳಿದಾರೋ, ಸರ್ಕಾರದವ್ರು ಏನ್ ನಿರ್ದೇಶನ ಕೊಟ್ಟಿದಾರೋ ಅದನ್ನ ಅಧಿಕಾರಿಗಳು ಪಾಲಿಸ್ತಾ ಇದಾರೆ. ಅಧಿಕಾರಿಗಳ ಮೇಲೆ ಯಾರು ಯಾವ್ದೇ ಕಾರಣಕ್ಕೂ ಕೈ ಮಾಡಕ್ ಬರಲ್ಲ, ಮಾಡ್ಲೂಬಾರ್ದು. ಫೈನ್, ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರು ಕರೆ ಮಾಡಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಜಯನಗರದಿಂದ ರಮೇಶ್ ಅಂತ ಹೇಳಿ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್, ನಾನು ಡಾಕ್ಟರ್ ರಮೇಶ್ ಅಂತ ಜಯನಗರದಿಂದ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಾನು ಬೆಳಗಿನಿಂದ ತಮ್ಮ ವಾಹಿನಿಯಲ್ಲಿ ಬಿಡದಿ ವಿಚಾರವಾಗಿ ನೀವು ನಿರಂತರವಾಗಿ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದ್ದೀರಿ. ಅಂದ್ರೆ ಕಾವು ಇಳಿದು ಹೋಗದಂತೆ, ಈ ವಿಚಾರದ ಕಾವು ಇಳಿದು ಹೋಗದಂತೆ ನೀವು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ. ಇವತ್ತಿನ ಸುದ್ದಿ ನೋಡಿ ಬಹಳ ಬೇಜಾರಾಯ್ತು. ಯಾಕಂದ್ರೆ ರೈತರು ತಮ್ಮ ಸ್ವತ್ತನ್ನ ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಟ ಮಾಡಿದ್ದು. ಅವ್ರಿಗೆ ಯಾವುದೇ ದುರುದ್ದೇಶ ಇರ್ಲಿಲ್ಲ, ಅಥವಾ ಅವರು ಯಾವುದೇ ಅರಾಜಕತೆ ಉಂಟು ಮಾಡಬೇಕು ಅಂತ ಮಾಡಿಲ್ಲ. ಈ ರೀತಿ ಆದಾಗ ಇಂಥವ್ರ ಮೇಲೆ ಈ ರೀತಿ ಬಹಳ ಕಠಿಣವಾದಂತಹ ಈ ಅಪವಾದವನ್ನ ಹೊರಿಸೋದು ಬಹಳ ಅನ್ಯಾಯ ಇದೆ. ಇವತ್ತು ನೋಡಿ, ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಕೆಲವರು ಏನ್ ಹೇಳ್ತಾ ಇದ್ದಾರೆ, ಇದು ಪ್ರಜಾಪ್ರಭುತ್ವದ ವಿರೋಧಿ ಇದೆ ಸರ್ಕಾರ, ಆದ್ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಅದೇ ಕರ್ನಾಟಕದಲ್ಲಿ ಏನಿದು ಮಾಡ್ತಿರೋದು ಸರ್ಕಾರ? ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಅಲ್ವಾ? ಅಲ್ಲಿ ಜನ ಅವ್ರ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಹಾನುಭೂತಿಯಿಂದ ವರ್ತಿಸಬೇಕಾಗಿತ್ತು. ಓಕೆ, ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ತುರುವೇಕೆರೆಯಿಂದ ನಾಗರಾಜ್ ಅಂತ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ಸರ್, ತಾವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್, ಅಭಿಪ್ರಾಯ ತಿಳಿಸಿ. ಓಕೆ ಸರ್, ಟಿವಿ ಇದಾಗಿದೆ. ಎಸ್ ಸರ್, ಹೇಳಿ ಸರ್, ಈಗ ಮಾತಾಡಿ ಸರ್. ಏನಿಲ್ಲ, ಅದು ರೈತರನ್ನ ಈ ತರ ಇದ್ ಮಾಡಿದಾರಲ್ಲ, ಯಾರು ಹೇಳ್ತಾ ಇದ್ರು ಇದು ಅಧಿಕಾರಿಗಳಿಗೆ ಆತರ ಮಾಡಬಾರ್ದು. ಇವ್ರು ಮಾಡ್ತಾರದು ಇವ್ರು ಸರಿ ಇದೆಯಾ? ರೈತರನ್ನ ದಬ್ಬಾಳಿಕೆ ಮಾಡೋದು ಇವ್ರು ಸರಿ ಇದೆಯಾ ಸರ್? ನಾವೊಬ್ರು ರೈತರನ್ನೇ. ರೈತರು ನಾವು ಭೂಮಿಗೋಸ್ಕರ ಇದಕ್ಕೋಸ್ಕರ ಇಷ್ಟು ಒದ್ದಾಡ್ತಾ ಇರ್ತೀವಿ. ಅದ್ರಲ್ಲಿ ಇವ್ರು ಸರ್ಕಾರ ಈ ತರ ದಬ್ಬಾಳಿಕೆ ಮಾಡೋದು ತಪ್ಪಲ್ವಾ ಇದು? ರೈತರು ಇಲ್ಲ ಅಂದ್ರೆ ಇವ್ರೇನ್ ಸರ್ ಮಾಡ್ತಾರೆ ಇವರು? ನಾವು ರೈತರುಗಳು ಇದ್ ಮಾಡೋದ್ರಿಂದ ತಾನೇ ಇವ್ರಿಗೆ ಸಿಗೋದು. ರೈತರುಗಳು ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ? ಸರ್ಕಾರ ಏನ್ ಮಾಡ್ತಾರೆ? ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ದಾಬಸ್ಪೇಟೆಯಿಂದ ಶಿವಣ್ಣ ಅವರು. ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ರಾಜಕೀಯ ದಾಳಕ್ಕೆ ಕಾನೂನಿನ ಸುಳಿಗೆ ಸಿಕ್ಕಾಕೊಂಡ್ರು ಬಿಡದಿ ರೈತರು ಅಂತ ನಿಮಗೆ ಅನಿಸ್ತಾ ಇದೆಯಾ? ಸಿಕ್ಕಾಕೊಂಡ್ರ ಸರ್? ಮೊದಲು ರಾಮನಗರದವರು ಮಾತಾಡಿರಲ್ಲ, ಅವರು ಅಧಿಕಾರಿಗಳು ಮಾಡಿದ್ ಸರಿ ಅಂತ. ಅದು ತಪ್ಪು ಸರ್. ಅಧಿಕಾರಿಗಳು ಅಲ್ಲಿಗೆ ಹೋದ್ರಲ್ಲ, ಜನ ನೋಡಿ ನಾವು ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಸರ್ಕಾರಕ್ಕೆ ಒಂದು ಆದೇಶ ಪತ್ರ ಇದನ್ನ ಕೊಡ್ಬೇಕಾಯ್ತು. ಹಿಂಬರಹ ಕೇಳಿದ್ದವರು ಅಲ್ಲ, ಹಿಂಬರಹ ಕೊಡ್ಬೇಕಾಯ್ತು. ಈ ತರ ರೈತರುಗಳೆಲ್ಲ ದಂಗೆ ಇದ್ದೇವೆ, ನಾವೇನೇ ತಗೊಂಡೋದ್ರು ಮಾಡಕ್ ಆಗಲ್ಲ. ರೈತರುಗಳು ಅವ್ರ ಜಮೀನು ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟ ಮಾಡ್ತಾವ್ರ ಸರ್.
ಅಲ್ಲಲ್ಲ, ಅದು ಹಿಂಬರಹ ಕೇಳಿದ್ದು ರೈತರು ಶಿವಣ್ಣ ಅವ್ರೆ. ಅಂದ್ರೆ ಈಗ ಯಾರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದಾರಲ್ಲ ಅವ್ರದ್ದು ಹೋಗಿ ನೀವು ಸರ್ವೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದ್ರೆ ಯಾರು ಭೂಮಿಯನ್ನ ಕೊಟ್ಟಿಲ್ಲ, ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತವರ ಜಮೀನನ್ನ ನಾವು ಸರ್ವೆ ಮಾಡಲ್ಲ ಅಂತ ಒಂದು ಹಿಂಬರಹ ಕೊಡಿ ಅಂತ ಅಲ್ಲಿನ ರೈತರು ಕೇಳಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಇವ್ರು ಹೋಗಿ ಏನು ಸರ್ವೆ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಅದಕ್ಕೂ ಅದೇ ವಿಚಾರಕ್ಕಾಗಿ ಅವತ್ತು ನಡೆದಂತಹ ಒಂದು ಬೆಳವಣಿಗೆ ಇದು. ಎಸ್, ತಾವು ಮುಂದುವರೆಸಿ. ಈಗ ಹಿಂಬರಹ ಕೊಡ್ಬೇಕಾಯ್ತು. ಇವರು ಕೊಡದಲ್ಲೇ ಏಕಾಏಕಿ ಹೋಗ್ಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ರೆ ಅಧಿಕಾರಿಗಳು, ಪೊಲೀಸ್ ಪ್ರೊಡಕ್ಷನ್ ಐತೆ, ನಮಗೆ ಇದು ಮಂತ್ರಿ ಮಂಡಲ ಎಲ್ಲ ಇದು ಮಾಡ್ಬಿಟ್ಟವ್ರೆ ಅಂತ ಸರ್ಕಾರದವರು ಅಂತ ಅನ್ಬಿಟ್ಟು, ಇದು ಅಧಿಕಾರಿಗಳದು ತಪ್ಪು ಸರ್ ಮಾಡಿರೋದು. ಓಕೆ, ಥ್ಯಾಂಕ್ ಯು ಶಿವಣ್ಣ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮುನಿಯಪ್ಪ ಅಂತ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿಯಪ್ಪ ಅವರೇ. ನಮಸ್ಕಾರ ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಇಬ್ಬರ ಮಧ್ಯದಲ್ಲಿ ರಾಜಕೀಯ ನಾಯಕರ ಜೆಡಿಎಸ್ ಕಾಂಗ್ರೆಸ್ ಮಧ್ಯದಲ್ಲಿ ರೈತರು ಬಡವರಾಗ್ತಾ ಇದಾರೆ. ಪಾಪ ಏನು ಗೊತ್ತಿದ್ದಾರೆ ಅಮಾಯಕರು ಈ ಜಲ ಸಮಸ್ಯೆಗಳಲ್ಲಿ ಇದ್ ಮಾಡ್ಕೊಂಡು ರೈತರನ್ನ ಹಾಳು ಮಾಡ್ತಾ ಇದಾರೆ ಸರ್. ರೈತರನ್ನ ಪಾಪ ಜೈಲ್ಗಟ್ಟಿ ಅವ್ರು ಈಗ್ಲೇ ನೋವಲ್ಲಿದೆ ಅವ್ರಿಗೆ, ಮತ್ತೆ ಇನ್ನು ನೋವು ಕೊಟ್ಟು ಏನ್ ಮಾಡಕ್ ಕೊಟ್ಟಿದ್ದಾರೆ ಸರ್ಕಾರಗಳು. ಅಲ್ಲಿ ಒಂದ್ ಕಡೆ ನ್ಯಾಯಯುತ ಸಂವಿಧಾನ ಹೋರಾಟ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ರೈತರ ಮೇಲೆ FIR ಹಾಕ್ತಾರೆ. ಅಲ್ಲಿ FIR ಹಾಕ್ಬಾರ್ದು, ಹೊಡಿಬಾರ್ದು ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ರೈತರಿಗೆ ಯಾವ ಮರ್ಯಾದೆ ಇಲ್ದಿರ ಮಾಡ್ತಾ ಇದಾರಲ್ಲ ಸರ್. ಈಗ ಏನ್ ಮಾಡ್ತಾ ಇದಾರೆ, JDS ಅಂತ ಇವ್ ಕಾಂಗ್ರೆಸ್ ಹೇಳುದು, ಕಾಂಗ್ರೆಸ್ ಅವರು ಅಂತ JDS, ಇವ್ರಿಬ್ರಿಗೂ ಮಾಡಕ್ ಯಾರು ಹೇಳಿದ್ರು? ರೈತರು ಏನಾದ್ರು ಒಪ್ಪಿಗೆ ಕೊಟ್ಟಿದ್ರ ಸರ್ ಇವ್ರಿಗೆ? ಈಗ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅದನ್ನ ಪಬ್ಲಿಕ್ ಹೇಳ್ಬಿಟ್ರೆ ಸಮಸ್ಯೆ ಇರಲ್ಲ. ಇಷ್ಟೆಲ್ಲ ರೈತರನ್ನ ಹೊಡೆದು ಬಡ್ದು ರೈತರ ಹಿಂಸೆ ಮಾಡಿ ಈ ಜಮೀನ್ ಕಿತ್ಕೊಂಡು ಈಗಲೇ ರೈತಾಪಿ ವರ್ಗ ವಿಮುಕ್ತಿ ಆಗ್ತಾ ಇದಾರೆ ಸರ್. ಇದು ಯಾರು ವ್ಯವಸಾಯ ಮಾಡಕ್ ಇಷ್ಟನೇ ಪಡ್ತಾ ಇಲ್ಲ. ಬೆಂಗಳೂರಲ್ಲಿ ಹೋಗಿ ಸಣ್ಣ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಸ್ಥಿತಿಯಲ್ಲಿ ಇದಾರೆ. ಅಂತದ್ರಲ್ಲಿ ಈ ತರ ಎಲ್ಲ ದೊಂಬಿ ಇದ್ ಮಾಡಿದ್ರೆ ಇನ್ನೂ ಕೃಷಿಯಿಂದ ರೈತಾಪಿ ವರ್ಗ ಆಚೆ ಬಂದ್ರೆ ಮುಂದೆ ದೊಡ್ಡ ಸಮಸ್ಯೆ ಉದ್ಭವ ಆಗುತ್ತೆ. ಮುನಿಯಪ್ಪ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ದೊಡ್ಡಬಳ್ಳಾಪುರದಿಂದ ಆನಂದ್ ಅಂತ ಮತ್ತೊಬ್ಬ ಕಾಲರ್. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ರಾಜಕೀಯ ದಾಳಕ್ಕೆ ಕಾನೂನಿನ ಸುಳಿಗೆ ಸಿಕ್ಕಾಕೊಂಡ್ರ ಬಿಡದಿ ರೈತರು ಅನ್ನುವಂತ ಪ್ರಶ್ನೆ ಇದೆ, ನಿಮ್ಮ ಅಭಿಪ್ರಾಯ? ಹೌದು ಸರ್, ರಾಜಕೀಯ ದುರುದ್ದೇಶನೇ ಇದು ಮಾಡ್ತಾ ಇರೋದು. ರೈತರಿಗೆ ಜಮೀನು ಅತ್ಯವಶ್ಯಕವಾಗಿದೆ, ಆದ್ರೆ ಅವ್ರನ್ನ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಈ ತರ ಮಾಡೋದೆಲ್ಲ ತಪ್ಪು ಸರ್. ಈ ಅಧಿಕಾರಿಗಳನ್ನ ರೈತರು ಹೊಡೆದ್ಬಿಟ್ರು ಅಂತ ಹೇಳ್ತಿದಾರಲ್ಲ, ಅವರಿಗೆ ಜಮೀನ್ ಬೇಡವಾ ಸರ್? ಜಮೀನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ದುಡ್ಡು ಮಾಡ್ಕೊಂಡ್ರೆ ಎಷ್ಟು ದಿನ ಇರುತ್ತೆ ಸರ್ ದುಡ್ಡು? ನಾಳೆ ಮಕ್ಳು ಮರಿಗೆ ಜಮೀನ್ ಏನ್ ಮಾಡ್ತಾರ ಅವರು? ಎಲ್ಲಾ ಕಡೆನೂ ಭೂಸ್ವಾಧೀನ ಮಾಡ್ಬಿಟ್ಟು ಇವ್ರು ಮಾಡ್ಬಿಟ್ರೆ ನಾಳೆ ದೇಶದ ಭವಿಷ್ಯ ಏನ್ ಸರ್? ರೈತ ದೇಶಕ್ಕೆ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಜಮೀನ್ ಇದ್ರೆ ಅಲ್ವಾ ಸರ್ ರೈತ? ಹಾಗಿದ್ರೆ ಈ ರಾಜಕಾರಣಿಗಳ ಉದ್ದೇಶ ಏನು ಅಂತ ನಿಮಗನ್ಸುತ್ತೆ? ರಾಜಕಾರಣಿಗಳ ಉದ್ದೇಶ ಏನೋ ಒಂದು ನಾವು ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಿ ಅವ್ರು ಬಂಡವಾಳ ಮಾಡ್ಕೊಬೇಕು ಅಷ್ಟೇ ಸರ್. ಅವ್ರ ಉದ್ದೇಶ ಇವಾಗ ಮಾನ್ಯ ನಮ್ CM ಸಾಹೇಬ್ರು ಹೇಳ್ತಿದಾರಲ್ಲ, ಟೌನ್ಶಿಪ್ ಕೊಡಕ್ ಹೊರಟಿದ್ದಾರೆ, ಸಂತೋಷ. ನಮ್ ಸಾಹೇಬ್ರದ್ದೇ 100 ಎಕರೆ ಜಮೀನು ಅಲ್ಲೆಲ್ಲೂ ಇಲ್ವಾ? ಇದೆ ಅಂತ ಹೇಳ್ತಿದಾರಲ್ಲ. ನಮ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರದ್ದೇ ಜಮೀನ್ ಕೊಡ್ಬೋದಲ್ಲ ಸರ್? ಅವ್ರಿಗೆ ಈಗ ಎಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಇನ್ನೂ 1 ಕೋಟಿ ಜಾಸ್ತಿ ತಗೊಂಡು ಅವ್ರ ಜಮೀನೇ ಕೊಡ್ಲಿ, ಸಂತೋಷ. ರೈತರ ಜಮೀನು ಉಳಿಸ್ಲಿ ಮನೆ ನಮ್ಮ ಮುಖ್ಯಮಂತ್ರಿಗಳು. ದಯವಿಟ್ಟು ರೈತರ ಮೇಲೆ FIR ಹಾಕ್ಬಾರ್ದು ಸರ್, ಅವ್ರ ಭವಿಷ್ಯ ನೋಡ್ಬೇಕು. ಈ ತರ ಮಾಡ್ಕೊಂಡೋದ್ರೆ ರೈತ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ನಾಳೆ ರೈತರು ಎದುರು ಬಿದ್ರೆ ಏನ್ ಆತೀವಿ ನಾವು ಅನ್ನೋದು ಸ್ವಲ್ಪ ರಾಜಕಾರಣಿಗಳು ಅರ್ಥ ಮಾಡ್ಕೊಬೇಕು. ಮತ್ತೆ ಈಗ ಅಲ್ಲಿ ಅವತ್ತು ಆದಂತಹ ಘಟನೆ ಬಗ್ಗೆ ಸರ್ಕಾರ ಈಗ ಕೇಸ್ ಹಾಕಿರೋದು, ರೈತರ ವಿರುದ್ಧ FIR ಆಗಿರೋದು, ಈ ವಿಚಾರಕ್ಕೆ ಏನ್ ಹೇಳ್ತೀರಿ ನೀವು? FIR ಮಾಡಬಾರ್ದು ಸರ್ ರೈತರ ಮೇಲೆ. ಯಾಕೆ ಮಾಡ್ಬೇಕು? ರೈತರು ನಾವು ಬೇಡ ಅಂತ ಅಬ್ಜೆಕ್ಷನ್ ಮಾಡಿದ್ಮೇಲೆ ಕೈ ಬಿಟ್ಟು ಬಿಡ್ಬೇಕು, ಮತ್ತೊಂದ್ ಕಡೆ ಮಾಡ್ಬೇಕು. ಸರ್ಕಾರಿ ಜಾಗ ಇರ್ತಾವಲ್ಲ ಆ ಕಡೆ ಮಾಡ್ಬೇಕು. ರೈತರ ಜಮೀನೇ ಬೇಕಾ? ಫಲವತ್ತಾದ ಜಮೀನೇ ಬೇಕಾ? ಅವು ಎಷ್ಟೋ ಬೆಳೆಗಳು ಓದ್ತವೆ, ಅಲ್ಲಿ ತೆಂಗಿನ ಮರ ಓದ್ತವೆ, ಅಡಿಕೆ ತೋಟ ಓದ್ತವೆ, ಮಾವಿನ ತೋಟ ಓದ್ತವೆ, ರೇಷ್ಮೆ ಓದ್ತದೆ. ದನ ಕರುಗಳಿಗೆ ಮೇವೇನ್ ಸರ್? ಓಕೆ, ಥ್ಯಾಂಕ್ ಯು ಆನಂದ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ಪುಟ್ಟಸ್ವಾಮಿ ಅಂತ ಕರೆ ಮಾಡಿದ್ದಾರೆ ಚಾಮರಾಜನಗರದಿಂದ. ನಮಸ್ಕಾರ ಪುಟ್ಟಸ್ವಾಮಿ ಅವರೇ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಇವರು ಕೇಸ್ ಹಾಕಿರೋದೇ ಬಹಳ ತಪ್ಪು ಸರ್, ಬಹಳ ತಪ್ಪು. ರೈತರ ಮೇಲೆ ಕೇಸ್ ಹಾಕಿರೋದು
ಮಾತಾಡಿ ಮಾತಾಡಿ ಸರ್ ಪುಟ್ಟಸ್ವಾಮಿ. ನಮಸ್ಕಾರ. ಆ ಟಿವಿ ವಾಲೆ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಪುಟ್ಟಸ್ವಾಮಿ ಅವರೇ. ಈಗ ಕೇಸ್ ಹಾಕಿದಾರಲ್ಲ ಸರ್ ಅವರು, ಹಾ ಅದು ಬಹಳ ತಪ್ಪು. ಅದು ಹ್ಮ್ ಯಾಕೆಂದ್ರೆ ಅವ್ರು ಹೇಳುತ್ತಾನೆ ಅವ್ರು ಕೇಸ್ ಹಾಕ್ಬಿಡೋದ್ರ, ಒಬ್ರು ಕೊಡ್ತೀವಿ ಒಬ್ರು ಕೊಡಲ್ಲ ಅಂದ್ಮೇಲೆ ಎಲ್ಲರನ್ನು ಸೇರ್ಸಿ ಮಾತಾಡ್ಬೇಕಾಗಿತ್ತು. ಇವ್ರು ಬಿಟ್ಬಿಟ್ಟು ಯಾವ್ದೋ ಒಂದಕ್ಕೆ ತಕ್ಕಂತ ಇನ್ನೊಬ್ಬ ಕೊಡ್ಬಿಡ್ತಾನೆ ಅಂತ ಇವ್ರು ತಿಳ್ಕೊಬಿಟ್ಟು ಕೇಸ್ ಹಾಕ್ಬಿಡ್ತಾರೆ. ಅದು ಅಲ್ಲಿ ಹೇಳುತ್ತಾನೆ ಇವ್ರು ಕೇಸ್ ಹಾಕ್ಬಿಟ್ರೆ ಅವರು ನಾವು ಹೊಡೆದ್ರೆ ಹೊಡಿಸ್ಕೊಳ್ಳೋದ ಸರ್ ಹಾಗಾದ್ರೆ ರೈತರು? ರೈತರಿಗೇನು ಸಿಕ್ಕಿದೆ ಹೇಳಿ? ಈಗ ಸ್ವಾತಂತ್ರ್ಯ ಸಿಕ್ಕಿಲ್ವಲ್ಲ ಸರ್ ರೈತರಿಗೆ? ಸ್ವತಂತ್ರ ಬಂದು 50 ವರ್ಷ ಆಯ್ತು ಅಂತ ಹೇಳ್ತಾರೆ ಜನ, ಆದ್ರೆ 47ರಲ್ಲಿ ಬಂತು ಅಂದ್ರೆ ರೈತರಿಗೆ ಅದು ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ಕೃಷ್ಣಮೂರ್ತಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ರಾಜಕೀಯ ದಾಳಕ್ಕೆ ಕಾನೂನಿನ ಸುಳಿಗೆ ಸಿಕ್ಕಾಕೊಂಡ್ರ ಬಿಡದಿ ರೈತರು ಅನ್ನೋಂತ ಪ್ರಶ್ನೆ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ಸರ್, ರೈತರಾಗಿ ಉಳಿದಿಲ್ಲ. ಈಗ ಪ್ರತಿಯೊಂದು ರೈತರು ಪ್ರತಿಯೊಂದು ಪಕ್ಷಕ್ಕೂ ಲೀಡರ್ಗಳಾಗಿದ್ದಾರೆ. ಈಗ ರೈತರಾಗಿ ಉಳಿದಿದ್ರೆ ಒಗ್ಗಟ್ಟಿರ್ತಿತ್ತು. ಈಗ ಅವರವರ ಹಿತಾಸಕ್ತಿ ಕಾಪಾಡೋಕ್ಕಿಂತ ಅವ್ರ ಪಕ್ಷದ ಪಕ್ಷ ಕಾಪಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಅವ್ರ ಪಕ್ಷನೇ ಮುಖ್ಯ ಆಗಿದೆ, ರೈತರಾಗಿ ಉಳಿದಿಲ್ಲ ಸರ್. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ ಕರೆ ಮಾಡಿದಕ್ಕೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶಿರಾ ಅಂತ ಸರ್. ಏನಿಲ್ಲ ಸರ್, ಈಗ ಇವರು ಒಬ್ರು ಕೊಡ್ತೀವಿ ಅಂತಾರೆ, ಒಬ್ರು ಕೊಡಲ್ಲ ಅಂತಾರೆ. ಇದು ಇತ್ಯರ್ಥ ಆಗೋವರೆಗೂ ಅಧಿಕಾರಿಗಳನ್ನ ಅಲ್ಲಿಗೆ ಜಾಗಕ್ಕೆ ಬಿಡಬಾರ್ದಾಯ್ತು. ಈಗ ನೋಡಿ ಪಾಪ, ರೈತರಿಗೂ ಒಂದ್ ರೀತಿ ತಪ್ಪಲ್ಲ ಪಾಪ, ಅವ್ರಿಗೆ ಹೊಟ್ಟೆ ಉರಿ ಇರುತ್ತೆ. ನಾವು ಜಮೀನು ಕಳ್ಕೊಂಡ್ರೆ ಎಲ್ಲೋಗ್ಬೇಕು? ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಜಮೀನು ಮಾಡ್ತಾವ್ರೆ ಪಾಪ. ಇವ್ರೆಲ್ಲೋ 1/2 ಎಕರೆ 1 ಎಕರೆ ಜಮೀನ್ ಇರ್ತೈತೆ ಹೊಟ್ಟೆ ಪಾಡಿಗಾಗಿ. ಇವ್ರ ಜಮೀನು ಉಳಿಸ್ಕೊಳ್ಳೋಕೋಸ್ಕರ ಅವ್ರಿಗೊಂಥರ ರೋಷ ಬಂದಿರ್ತದೆ ಪಾಪ. ಅಧಿಕಾರಿಗಳು ತಮ್ಮ ಕೆಲಸನ ಹಿಂದೆ ಅವ್ರು ಆರ್ಡರ್ ಮಾಡಿರ್ತಾರೆ, ಸರ್ಕಾರದವ್ರು ಮಾಡ್ಬೇಕು. ಈಗ ಪಾಪ ಅಧಿಕಾರಿಗಳು ತಂದು ಮಾಡಿದಾರೆ ಪಾಪ, ಅಧಿಕಾರಿಗಳದ್ದು ತಪ್ಪಲ್ಲ ಇಲ್ಲಿ. ಆದ್ರೆ ರೈತರಿಗೂ ಹೊಟ್ಟೆ ಉಳಿತೈತಲ್ವಾ? ಈ ಫಸ್ಟ್ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಇದು ಇತ್ಯರ್ಥ ಆಗೋವರೆಗೂ ಅಧಿಕಾರಿಗಳನ್ನ ಅಲ್ಲಿ ಕಳಿಸಬಾರ್ದು. ಇಲ್ಲ, ರೈತರ ಹತ್ರ ಸಂಧಾನ ಮಾಡಿ ಮಾತುಕತೆ ಮಾಡಿ ಅವ್ರು ಒಪ್ಕೊಂಡ ಮೇಲೆ ಅಧಿಕಾರಿಗಳನ್ನ ಅಲ್ಲಿ ಬಿಡ್ಬೇಕು. ಇಲ್ಲ ಅಂದ್ರೆ ಅದನ್ನ ಒಪ್ಕೊಳ್ಳೋ ರೀತಿ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು. ಶ್ರೀರಾಮ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕಾರವಾರದಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಸರ್. ಎಸ್ ಸರ್, ಏನ್ ಹೇಳ್ತೀರಿ ತಾವು? ರೈತರ ಮೇಲೆ ದಬ್ಬಾಳಿಕೆ ಸರಿಯಲ್ಲ ಸರ್. ಇವಾಗ ನೋಡಿ, ಸರ್ಕಾರ ಮಾಡೋದು ನಾವು ಜನಪ್ರತಿನಿಧಿಗಳು ಎಲ್ಲ ನಾವು ಸೇರಿ, ಜನರು ಸೇರಿ ಸರ್ಕಾರ ಮಾಡೋದು, ಹೌದಾ? ಅಂದ್ಮೇಲೆ ನಾವು ಕೂಡ ಒಂದು ಗವರ್ಮೆಂಟ್ ನಮ್ಗೆ ಒಂದು ಸಪೋರ್ಟ್ ಕೊಡಬೇಕಾಗತ್ತೆ. ನಾವು ಕೂಡ ಗವರ್ಮೆಂಟ್ ಪರ್ಸನ್ ಆಸ್ ಅ ಪರ್ಸನ್, ಬಿಕಾಸ್ ನಾವು ಸರ್ಕಾರ ಮಾಡಬೇಕಾದ್ರೆ ವೋಟ್ ನಾವು ಹಾಕಿರ್ತೇವೆ. ಅವರು ಗೆದ್ದಿರ್ತಾರೆ, ಗೆದ್ದಿದ್ದವ್ರಿಗೆ ಮಾತ್ರ ಸರ್ಕಾರ ಅಂತ ಹೇಳಲ್ಲ. ನಾವು ವೋಟ್ ಹಾಕ್ದವರು ಸರ್ಕಾರನೇ ಅವ್ರು ಕನ್ಸಿಡರ್ ಮಾಡ್ಬೇಕು ನಮ್ಗೆ ಆಸ್ ಅ ಗವರ್ಮೆಂಟ್ ಪರ್ಸನ್, ಹೌದಾ? ಸೊ ಹಾಗಾಗಿ ನಮ್ದೇನ್ ಜಮೀನ್ ಐತಿದೆ ಅವ್ರೇನು ನಮ್ಗೆ ಹೇಳ್ದೆ ಕೇಳ್ದೆ ಅವರು ತಗೊಳ್ಳುವಂಗಿಲ್ಲ. ಅವ್ರ ಮೇಲೂ ನಾವು ಕಾನೂನು ಕ್ರಮ ಜರುಗಿಸಬಹುದಲ್ಲ.